ಅಭಿವೃದ್ಧಿ ಬಂದಾಗ ಎಲ್ಲರೂ ಕೈ ಜೋಡಿಸಿದ ಮಾತ್ರ ಅಭಿವೃದ್ಧಿ ಆಗ್ಲಕ್ಕೆ ಸಾಧ್ಯ ಅದ. ಇಲ್ಲ ಬಿಟ್ಟು ಎಲ್ಲನೂ ಕೂಡ ರಾಜಕೀಯ ಮಾಡ್ತಾರಂತಂದ್ರೆ ಅವ್ರ ಉದ್ದೇಶ ಏನಂತಂದ್ರೆ ಹಾಳು ಮಾಡ್ಬೇಕಂತಿದೆ. ಇದೇನು ಇವತ್ತು ನಾನು ಮಾಡ್ತಾ ಇದ್ದೀನಿ ಅಂದ್ರೆ ನನ್ನ ಮನೆಗೆ ಬರಲ್ಲ, ಇದು ಸಾರ್ವಜನಿಕ ಉಪಯೋಗ ಆಗಿ ಇವತ್ತು ಈ ಒಂದು ಅಭಿವೃದ್ಧಿ ಕಾರ್ಯ ಮಾಡ್ಕೊಂಡು ಹೋಗ್ತಾ ಇದ್ದೇವೆ ಗೊತ್ತಾ. ಯಾಕೆ ಬೇಕಾದವರು ಬರ್ತಾರ, ಬೇಡ ಅಂದವ್ರು ಬರ್ತಾರ, ಬೇಡ ನಾನು ಶಾಸಕನಿರ್ತೀನಿ, ನನಗೇನು ಮಾಡ್ಬೇಕಂತ ನನಗೆ ಗೊತ್ತಿದೆ. ಈಗ ಅವ್ರದ್ದು ಒಳ್ಳೇದಿರ್ತದೆ. ಈಗ ನಾನು ಡೆವಲಪ್ಮೆಂಟ್ ಮಾಡಿದ ತಾರೀಫ್ ಮಾಡ್ಯಾರೇನು ಯಾವಾಗ? ಅಭಿವೃದ್ಧಿ ಕುಂಠಿತ ಮಾಡುತ್ತಿರುವ ಗುಂಡಗಳಿಗೆ, ಅಭಿವೃದ್ಧಿಗೆ ಅಡ್ಡಪಡಿಸುತ್ತಿರುವ ಕಾಂಗ್ರೆಸ್ ಗುಂಡಗಳಿಗೆ, ಶಿಷ್ಟಾಚಾರ ಇಲ್ಲ ಆರೋಪ ಮಾಡೋರಿಗೆ ಅವ್ರಿಗೆ ಹುಮ್ನಾಬಾದ್ ಒಂದೇ ಕಾಣ್ತಾ ಇದೆ. ಇವತ್ತು ಇವತ್ತು ಶಿಷ್ಟಾಚಾರ ಕಾಣ್ತಾ ಇದೆಯಲ್ಲ, ಅವ್ರಿಗೆ ಬೇರೆ ಕಾಣ್ತಾ ಇಲ್ಲ. ಅವರೆಲ್ಲ ಇಟ್ ಮಾಡ್ತಾ ಇದಾರಲ್ಲ, ಇವತ್ತು ಡೆವಲಪ್ಮೆಂಟ್ ಆಗ್ತಾ ಇದೆ ಅಂತ ಇದು ಮಾಡ್ಬೇಕು. ಅವ್ರು ಕೈ ಜೋಡಿಸ್ಕೊಂಡು ಬರೋದಿತ್ತಲ್ಲ, ಮತ್ತೆ ಬರ್ಬೇಕಲ್ಲ. ಮತ್ತೆ ಎಲ್ಲ ಮಾಹಿತಿ ಯಾರಿಗೆ ಇದ್ದಾರೆ, ಯಾರಿಗೆ ಮಾಹಿತಿ ಇದ್ದಾರೆ, ಎಲ್ಲರಿಗೂ ಮಾಹಿತಿ ಇದೆ. ಬೋರ್ಡ್ ಹಾಕಿದ್ದಾರೆ, ಎಲ್ಲ ಹಾಕಿದ್ದಾರೆ, ಬರಬೇಕು. ಇವತ್ತೇನು ಯಾರಿಗೆ ಇದು ಮಾಡ್ಕೊಂಡಿರ್ತದ, ಬರಬೇಕು. ರೂಪ ಪಟ್ಟಣದಲ್ಲಿ ಪುರಸಭೆ ನಗರೋತ್ಥಾನ ವತಿಯಿಂದ ಸುಮಾರು 2 ಕೋಟಿ ರೂಪಾಯಿಯಲ್ಲಿ ಈ ಒಂದು ಕಾಮಗಾರಿಯ ಪ್ರಾರಂಭ ಮಾಡ್ತಾ ಇದ್ದೆವು. ಮತ್ತು ಇನ್ನೊಂದು ಏನು ನಮ್ಮ ಚುಡುಗುಪ್ಪ ಪಟ್ಟಣದ ಸರ್ಕಾರಿ ಆಸ್ಪತ್ರೆ ಇದೆ, ಸರ್ಕಾರದಿಂದ ಬಿಡುಗಡೆಯಾದಂಥ 30 ಹಾಸಿಗೆಯ ಈ ಒಂದು ಆಸ್ಪತ್ರೆ 50 ಹಾಸಿಗೆ ಮೇಲ್ದರ್ಜೆಸಿಕ್ಕ ಸರ್ಕಾರದಿಂದ ಮಂಜೂರಾದಂಥ ಸುಮಾರು ಅದನ್ನು ಕೂಡ 6 ಕೋಟಿಯಲ್ಲಿ. ಮತ್ತು ಇನ್ನೊಂದು BCM ಹಾಸ್ಟೆಲ್ಲು, ಏನು ಬಡ ಮಕ್ಕಳಿಗೆ ಇವತ್ತು ವಿದ್ಯಾಭ್ಯಾಸ ಮಾಡಿದಂಥ ಆ ಒಂದು ಮಕ್ಕಳಿಗೆ ಆ ಹಾಸ್ಟೆಲ್ನಲ್ಲಿ ಇರಬೇಕು, ಅವರಿಗೆ ಸೌಲಭ್ಯಗಳು ಕೊಡಬೇಕಂತ ಸುಮಾರು 5 ಕೋಟಿ ರೂಪಾಯಿಯಲ್ಲಿ ಇವತ್ತು ಈ ಒಂದು ಕೆಲಸ ಪ್ರಾರಂಭವಾಗಿದೆ. ಆದ ಕಾರಣ ಇವತ್ತೆಲ್ಲ ಸಮಸ್ತ ಚುಡುಗುಪ್ಪ ಪಟ್ಟಣದಲ್ಲಿ ಇವತ್ತು ನಾವು ಏನು ಅಭಿವೃದ್ಧಿಗಳು ಹೇಳಿದ್ದೆವು ಅದರಂತೆ ಇವತ್ತು ನಡೀತಾ ಇದ್ದೇವೆ. ಇವತ್ತು ಮೊನ್ನೆನೂ ಕೂಡ ನಾವು ಮಿನಿ ವಿಧಾನಸೌಧ ಉದ್ಘಾಟನೆ ಕೂಡ ಗುದ್ದಲಿ ಪೂಜೆ ಮಾಡಿದ್ದು. ನಾವು ಏನು ಸರ್ಕಾರದ ಆಸ್ಪತ್ರೆ ಮೇಲ್ದರ್ಜಿಸುವಂಥ ಕಾರ್ಯ ಆಗ್ತಾ ಇದೆ. ಮತ್ತು ಈಗಾಗಲೇ ಡಿವೈಡರ್ ರೋಡಿಗೆ ಕೂಡ ನಾವು ಪ್ರಸ್ತಾವನೆ ಕೊಟ್ಟಿದ್ದು, ಇವತ್ತಾಗಲೇ ಅಪ್ರೂವಲ್ ಬಂದಿದೆ. ಅದನ್ನು ಮುಂದಿನ ದಿನಗಳಲ್ಲಿ ಅದನ್ನು ಒಂದು ಪೂಜೆ ಮಾಡುವ ಮುಖಾಂತರ ಅದನ್ನು ಕೂಡ ಪ್ರಾರಂಭ ಮಾಡ್ತೇವೆ. ಏನು ಇವತ್ತು ನಮ್ಮ ಚುಡುಗುಪ್ಪ ಪಟ್ಟಣದಲ್ಲಿ ನಾಗರಿಕರಿಗೆ ಸೌಲಭ್ಯಗಳು ಸಿಗಬೇಕು, ಅವೆಲ್ಲವನ್ನೂ ಕೂಡ ಹಂತ ಹಂತವಾಗಿ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೆವು. ಮತ್ತು ಇದರಲ್ಲಿ ಯಾವುದೇ ಕೂಡ ರಾಜಕೀಯ ಇಲ್ಲ. ಇವತ್ತಿನ ಈ ಒಂದು ವರ್ಕ ಈಗ BCM ಹಾಸ್ಟೆಲ್ ಆಗಿ 9 ತಿಂಗಳಾಗಿತ್ತು. ಆ ಅಧಿಕಾರಿಗಳು ಕೂಡ ಯಾವುದೇ ಗಮನಕ್ಕೆ ತಂದಿದ್ದಿಲ್ಲ. ಮೊನ್ನೆ ಕೂಡ ಹೇಳಿದಾಗ ಭಾಳ ಲೇಟ್ ಆಗ್ತಾ ಇದೆ, ಅವ್ರಿಗೆ ನೋಟಿಸ್ ಕೊಡ್ತಾ ಇದ್ದಾರೆ ಅಂತಂದಾಗ ಇವತ್ತು ಅದನ್ನು ಕೂಡ ಕೆಲಸ ಪ್ರಾರಂಭ ಮಾಡಂತೇಳಿದ್ದು. ಸರ್ಕಾರಿ ಆಸ್ಪತ್ರೆಯಲ್ಲಿ ಅಲ್ಲೂ ಕೂಡ ಕೆಲಸ ಪ್ರಾರಂಭ ಮಾಡಿದ್ದು. ನಾವು ಯಾಕೆಂತಂದರೆ ಎಷ್ಟು ಲೇಟ್ ಮಾಡಿದೆವು ಅಂತಂದ್ರೆ ಅಷ್ಟು ಜನರಿಗೆ ತೊಂದರೆ ಆಗಬಾರ್ದು, ಬೇಗನೆ ಪ್ರಾರಂಭ ಮಾಡಿ ಬೇಗನೆ ಸಾರ್ವಜನಿಕ ಉಪಯೋಗ ಆಗಿ ಇವೆಲ್ಲನೂ ಕೂಡ ಯಾರದೇ ಇದು ಮನಿದಿಲ್ಲ, ಇದು ಯಾವುದೇ ಇಲ್ಲ, ಇದು ಎಲ್ಲನೂ ಕೂಡ ಇಲ್ಲಿ ಚುಡುಗುಪ್ಪ ಇರ್ಬೋದು ಸುತ್ತಮುತ್ತ ಹಳ್ಳಿನ ಗ್ರಾಮಸ್ಥರಿಗಾಗಿ ಇವತ್ತು ಯಾವುದೇ ಆಸ್ಪತ್ರೆ ಆಗ್ತು ಅಂತಂದರೆ ಎಲ್ಲ ಬಡ ಜನರಿಗಾಗಿ ಅನುಕೂಲ ಆಗ್ತದ. ಮತ್ತು ಇವತ್ತು ಏನಿದು ಒಂದು ಹಾಸ್ಟೆಲ್ ಮಾಡ್ತಾ ಇದ್ದೇವೆ. ಇವತ್ತು ಆ ಹಾಸ್ಟೆಲ್ನು ಕೂಡ ಬಡ ಮಕ್ಕಳು ಯಾರು ಇವತ್ತು ದುಡ್ಡು ಕೊಟ್ಟು ಅವರಿಗೆ ಒಳ್ಳೆಯ ಶಾಲೆಯಲ್ಲಿ ಒಳ್ಳೆಯದಲ್ಲಿ ಇರ್ಲಿಕ್ಕಾಗಲ್ಲ ಅಂಥ ಒಂದು ಮಕ್ಕಳಿಗೆ ಇವತ್ತಿನ ಈ ಒಂದು ಯೋಜನೆಗಳನ್ನು ಇವತ್ತು ನಾವು ಕೊಡ್ತಾ ಇದ್ದೆವು. ಮತ್ತು ಇವತ್ತು ಏನು ಪುರಸಭೆಯಿಂದ ಈ ಮಾಳಿಗೆಯನ್ನು ಏನು ನಗರೋತ್ಥಾನನ ಒಂದು ಅನುದಾನದಲ್ಲಿ ಮಾಡ್ತಾ ಇದ್ದಾರೆ, ಇಲ್ಲಿನ ಏನು ವ್ಯಾಪಾರಸ್ಥರಿದ್ದಾರೆ ಚುಡುಗುಪ್ಪ ಪಟ್ಟಣದ ಇರ್ಬೋದು ಸುತ್ತಮುತ್ತ ಇದ್ದವರಿಂದ ಆ ವ್ಯಾಪಾರಸ್ಥರಿಗೆ ಇವತ್ತು ಅನುಕೂಲ ಆಗಬೇಕು. ಇವತ್ತು ಅವು ಪ್ರೈವೇಟ್ನಲ್ಲಿ ಹೋಗಿ ಲಕ್ಷಗಟ್ಟಲೆ ಕೊಟ್ಟರು ಕೂಡ ಪಾಪ ಇವತ್ತು ದುಕಾನ್ ಸಿಗ್ತಾ ಇಲ್ಲ, ಅವರ ಹೊಟ್ಟೆಪಾಡಿಗಾಗಿ ಇವತ್ತು ಬಡದಾಡ್ತಾ ಇದ್ದಾರೆ. ಅಂಥ ಒಂದು ವ್ಯಕ್ತಿಗಳಿಗೆ ಇಲ್ಲೂ ಕೂಡ ಮಾಳಿಗೆಗಳನ್ನು ನಿರ್ಮಿಸಿ ಆ ಬಡ ಇವರಿಗೆ ಕೊಡ್ತಂಥ ಕಾರ್ಯ ಮಾಡ್ಕೊಂಡು ಹೋಗ್ತಾ ಇದ್ದೆವು. ಇವತ್ತೇನು ನಾವು ಚುನಾವಣೆ ಪೂರ್ವದಲ್ಲಿ ಏನು ಆಶ್ವಾಸನೆ ಕೊಟ್ಟಿದ್ದೆವು ಅವು ಎಲ್ಲವೂ ಕೂಡ ಇವತ್ತು ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇವತ್ತು ಭಾಳಷ್ಟು ಜನರಿಗೆ ಇವತ್ತು ಕಣ್ಣಿಗೆ ಕಾಣಲ್ಲ ಇರ್ತದ. ಇವತ್ತು ವಾಸ್ತವಿಕತವಾಗಿ ಅಪೋಸಿಷನ್ ಸಾರು ಹೇಳ್ಕೊತಾ ಇರ್ತಾರೆ, ನಮ್ದೇನಿದೆ ಇವತ್ತು ಜನರಿಗೆ ನೆಮ್ಮದಿ ಇರಬೇಕು, ಒಳ್ಳೆ ರೀತಿಯಿಂದ ಇರಬೇಕು. ಇವತ್ತು ಜನರು ಸೋದರ ರೀತಿಯಿಂದ ಬಾಳ್ಬೇಕು. ಇವತ್ತು ಅಭಿವೃದ್ಧಿ ಬಂದಾಗ ಎಲ್ಲರೂ ಕೈ ಜೋಡಿಸಿದ ಮಾತ್ರ
ಅಭಿವೃದ್ಧಿ ಆಗ್ಲಕ್ಕೆ ಸಾಧ್ಯ ಅದ. ಇಲ್ಲ ಬಿಟ್ಟು ಎಲ್ಲನೂ ಕೂಡ ರಾಜಕೀಯ ಮಾಡ್ತಾರಂತಂದ್ರೆ ಅವ್ರ ಉದ್ದೇಶ ಏನಂತಂದ್ರೆ ಹಾಳು ಮಾಡ್ಬೇಕಂತಿದೆ. ಇದೇನು ಇವತ್ತು ನಾನು ಮಾಡ್ತಾ ಇದ್ದೀನಿ ಅಂದ್ರೆ ನನ್ನ ಮನೆಗೆ ಬರಲ್ಲ, ಇದು ಸಾರ್ವಜನಿಕ ಉಪಯೋಗ ಆಗಿ ಇವತ್ತು ಈ ಒಂದು ಅಭಿವೃದ್ಧಿ ಕಾರ್ಯ ಮಾಡ್ಕೊಂಡು ಹೋಗ್ತಾ ಇದ್ದೇವೆ ಗೊತ್ತಾ. ಯಾಕೆ ಬೇಕಾದವರು ಬರ್ತಾರ, ಬೇಡ ಅಂದವ್ರು ಬರ್ತಾರ, ಬೇಡ. ಇವತ್ತು ನಮ್ದೇನಿದೆ ಇವತ್ತು ಅಭಿವೃದ್ಧಿ ಕಡೆ ನಡ್ಕೊಂಡು ಹೋಗ್ತಾ ಇದ್ದೇವೆ. ಶಾಂತಿ ನೆಲೆಸಬೇಕು, ನಾವೆಲ್ಲವೂ ಕೂಡ ಆಗ್ಬೇಕಂತ ಇವತ್ತಿನ ಈ ಒಂದು ಅಭಿವೃದ್ಧಿ ಕಾರ್ಯಗಳಿಗೆ ನಾವು ಚಾಲನೆ ಕೊಡ್ತಾ ಇದ್ದೆವು. ಇದು ಬೇಗನೆ ಸಂಬಂಧಪಟ್ಟ ಗುತ್ತಿಗೆದಾರರು ಒಳ್ಳೆಯ ರೀತಿಯಿಂದ ಒಳ್ಳೆಯ ಕ್ವಾಲಿಟಿಯಲ್ಲಿ ಈ ಒಂದು ಎಲ್ಲ ಕಾಮಗಾರಿಗಳ ಮಾಡಬೇಕು ಮತ್ತು ಬೇಗನೆ ಸರ್ಕಾರ ಹಸ್ತಾಂತರ ಮಾಡಿ ಈ ಜನಸಾಮಾನ್ಯರಿಗೆ ಉಪಯೋಗ ಆಗುವಂಥ ಕಾರ್ಯ ಆಗ್ಬೇಕಂತ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ಧನ್ಯವಾದ. ಇದು ನಗರೋತ್ಥಾನದ ಮುನ್ಸಿಪಲ್ದು ಅನುದಾನ ಇದು. ಮತ್ತೆ ಹಾಸ್ಟೆಲು, BCM ಹಾಸ್ಟೆಲು, ಮತ್ತೆ ಆಸ್ಪತ್ರೆ 30 ಬೆಡ್ಡಿಂದು 50 ಬೆಡ್ಡಿಗೆ ಮೇಲ್ದರ್ಜಿಸಲಿಕ್ಕೆ ಅದನ್ನು ನಾವು ಈಗಾಗಲೇ ಏನು ಇದು ತಾಲೂಕಾ ಆಗಿದೆ, ಸರ್ಕಾರಕ್ಕೆ ಒತ್ತಡ ಮಾಡಿದೆವು ನಮಗೆ ತಾಲೂಕಾ ಹಾಸ್ಪಿಟಲ್ ಕೊಡ್ಬೇಕಂತ. ಯಾವುದು ಇಲ್ಲ ಸರ್ಕಾರದ ಅನುದಾನದಿಂದ ಬರ್ತಾರೆ. ಅದರಿಂದ ಬರ್ತಾ ಇರ್ತದೆ. ಹೌದು. ಈಗ ನಾವು ಗುದ್ದಲಿ ಪೂಜೆ ಮಾಡ್ತಿದ್ದೆವು. ಮುಂದೇನು ಇದು ಕಟ್ಟಿನ ಮ್ಯಾಕ ನಾವು ಸಂಬಂಧಪಟ್ಟ ಸಚಿವರಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅವುಗಳು ಕೂಡ ಬಂದು ಮಾಡ್ಕೊಂಡು ಹೋಗ್ತಾರೆ. ಅವ್ರಿಗೆ ಹೇಳೋದಿತ್ತು, ಅವ್ರು ಎಲ್ಲಿಗೂ ಹೋಗಿದ್ದಿರ್ಬೇಕು. ಅದಕ್ಕೆ ಅದು ಕೊಡ್ತೀನಿ ನಾನು ನಿಮ್ಗೆ ಪೂರ ಮ್ಯಾಪ್ ಅದ್ರ ಬಗ್ಗೆ. ಅದ್ರ ಬಗ್ಗೆದಾಗ ನಿಮ್ಗೆ ಕೊಡ್ತೀನಿ, ಅದು ಪೂರ ಇದು ಮಾಡಿಸ್ಕೊಳ್ಳಿ. ಈಗ ಇದ್ರದ್ದು ಅಧ್ಯಕ್ಷತೆ ನಾನು ಶಾಸಕನಿರ್ತೀನಿ, ನನಗೇನು ಮಾಡ್ಬೇಕಂತ ನನಗೆ ಗೊತ್ತಿದೆ. ಈಗ ಅವ್ರದ್ದು ಒಳ್ಳೇದಿರ್ತದೆ. ಈಗ ನಾನು ಡೆವಲಪ್ಮೆಂಟ್ ಮಾಡಿದ ತಾರೀಫ್ ಮಾಡ್ಯಾರೇನು ಯಾವಾಗಾರ? ಅದಕ್ಕೆ ಹೇಳ್ತಾ ಇದ್ದೀನಲ್ಲ ನಿಮಗೆ, ಅದ್ರ ಸಲಕ್ಕೆ ಅದಕ್ಕೆ ಹೇಳ್ತಾ ಇದ್ದೀನಿ. ಇವತ್ತ ಈ ಒಂದು ಕೆಲಸಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾರೆ. ನಾವು ಇದು ಕಟ್ಟಡ ಭವ್ಯವಾದಂಥ ಕಟ್ಟಡ ಆಗಿನ ಮ್ಯಾಕ ಎಲ್ಲರೂ ಸೇರಿ ಇವತ್ತ ಏನು ಸಂಬಂಧಪಟ್ಟ ಸಚಿವರು, ಉಸ್ತುವಾರಿ ಸಚಿವರು, ನಾವು MLA MLCಗಳು ಎಲ್ಲರೂ ಸೇರಿ ಒಂದು ಭವ್ಯವಾದಂಥ ಕಾರ್ಯಕ್ರಮ. ಯಾರಿಗೆ ಶಿಷ್ಟಾಚಾರ ಇಲ್ಲ ಆರೋಪ ಮಾಡೋರಿಗೆ ಅವ್ರಿಗೆ ಹುಮ್ನಾಬಾದ್ ಒಂದೇ ಕಾಣ್ತಾ ಇದೆ. ಇವತ್ತು ಶಿಷ್ಟಾಚಾರ ಕಾಣ್ತಾ ಇದೆಯಲ್ಲ, ಅವ್ರಿಗೆ ಬೇರೆ ಕಾಣ್ತಾ ಇಲ್ಲ. ಅವರೆಲ್ಲ ಇದು ಮಾಡ್ತಾ ಇದಾರಲ್ಲ, ಇವತ್ತು ಡೆವಲಪ್ಮೆಂಟ್ ಆಗ್ತಾ ಇದೆ ಅಂತ ಇದು ಮಾಡ್ಬೇಕು. ಅವರು ಕೈ ಜೋಡಿಸ್ಕೊಂಡು ಬರೋದಿತ್ತಲ್ಲ, ಮತ್ತೆ ಬರ್ಬೇಕಲ್ಲ. ಮತ್ತೆ ಎಲ್ಲ ಮಾಹಿತಿ ಯಾರಿಗೆ ಇದ್ದಾರೆ, ಯಾರಿಗೆ ಮಾಹಿತಿ ಇದ್ದಾರೆ, ಎಲ್ಲರಿಗೂ ಮಾಹಿತಿ ಇದೆ. ಬೋರ್ಡ್ ಹಾಕಿದ್ದಾರೆ, ಎಲ್ಲ ಹಾಕಿದ್ದಾರೆ, ಬರಬೇಕು. ಇವತ್ತೇನು ಯಾರಿಗೆ ಇದು ಮಾಡ್ಕೊಂಡಿರ್ತದ, ಬರಬೇಕು. ಜನ ಸುಮ್ಮನೆ ಬಂದಾರೆ, ಇಷ್ಟು ಜನ ಎಲ್ಲನೂ ಕೂಡ ಇದೆ. ಇವತ್ತು ಸ್ವಲ್ಪ ಜನರಿಗೆ ಅಭಿವೃದ್ಧಿ ಸಹಿಸ್ಲಕ್ಕಾಗಲ್ಲ. ಯಾವುದಕ್ಕೆ ನನಗೆ ಗೊತ್ತಿಲ್ಲ. ನಾನು ಹೀಗೆ ಬಂದಲ್ಲ, ನಾನು ಮನೆಗೆ ಸ್ವಲ್ಪ ನೀವು ಕೂಡ ಬಂದಿದ್ರಿ, ನನಗೆ ಅಲ್ಲೇ ಜನರಿದ್ದರು, ಲೇಟ್ ಆಗಿತ್ತು ಸ್ವಲ್ಪ. ಅದ್ರ ಸ್ವಲ್ಪ ಏನದ ಮಾಹಿತಿ ತಗೊಂಡು ಅದೆಲ್ಲ ಪೂರ ನಿಮ್ಗೆ ಡೀಟೇಲ್ ಕೊಡ್ಲಕ್ಕೆ ಹಚ್ತೀನಿ. ಅದಕ್ಕೆ ಡೀಟೇಲ್ ಕೊಡ್ಲಕ್ಕೆ ಹಚ್ತೀನಿ. धन्यवाद। होमनाबाद बस स्टैंड के अपोजिट 7 स्टार होटल के बाजू साइड बेंगलुरु बेकरी में स्पेशल क्रिसमस और न्यू ईयर के लिए ऑफर रखा गया है, जिसमें 1 kg केक अभी 500 में नहीं बल्कि सिर्फ 400 रुपीज में मिलेगा। और यहाँ से 500 का जो भी बेकरी आइटम्स लेंगे उन्हें दिलकुश राउंड पीस और 10 रुपीज का डेयरी मिल्क चॉकलेट दिया जाएगा। और यहाँ स्पेशल मिलेंगे पिज्जा, बर्गर, पनीर, सैंडविच, केक, माया केक, रवे का टोस्ट के अलावा सभी बेकरी आइटम। तो एक बार विजिट करना ना भूलें। और यह ऑफर सिर्फ इंडियन न्यूज जनता की आवाज देखकर जाने वालों के लिए रखा गया है। दशहरा और दीपावली फेस्टिवल के लिए SS पारा वेडिंग मॉल गांधी चौक छुड़कुप्पा में मिलेंगे स्पेशल कांचीवरम, धर्मावरम, मैसूर क्रेप सिल्क साड़ीज, रायमंड, आदित्य बिरला, सेलिनो शूटिंग्स, कोट सूट, शेरवानी, ब्लेजर, कुर्ता पजामा, कॉट सेट, फैंसी ड्रेस के अलावा बच्चों से लेकर बड़ों तक के 3 रुपया कैप से लेकर 35,000 की साड़ी तक के हर वो आइटम सिर्फ चुड़ुप्पा ही नहीं, हुमनाबाद के बस स्टैंड के बाजू SS पारा शॉपिंग मॉल में भी मिलेंगे।
अपने सपनों को कहें अब यस। जी हाँ, हुमनाबाद के सिंदीन खरा क्रॉस शाकुंतला पाटिल कॉलेज के पीछे सुभाष डेवलपर्स केतकी डेवलपर्स यानी संग महेश चिद्री लाए हैं फिर से जनता के सपनों का ग्रीन विला यानी प्लॉट्स जिसमें अंडरग्राउंड ड्रेनेज, सीसी रोड, प्लेग्राउंड, पावर हैच, गार्डन, एलईडी लाइट्स, वाटर सप्लाई के अलावा हर वो फैसिलिटी। तो देर किस बात की, आए अपने ख्वाबों के घर बनाने में जल्दी करें, क्योंकि आपके सपने हमारे अपने।